ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಪ್ಯಾರಾಮೆಡಿಕಲ್ ಬೋರ್ಡ್ 3ನೇ ಸುತ್ತಿನ ಕೌನ್ಸ್ಲಿಂಗ್ ಮೊದಲನೇ ದಿನ ಕಂಪ್ಲೀಟ್ ಆಯಿತು. ಬಟ್ ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಇವತ್ತು ಕಾಲ್ ಮಾಡಿ ಕೇಳಿದಾಗ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಯಾವುದೂ ಅಪ್ಡೇಟ್ ಆಗಿಲ್ಲ ಅಂತ ಮಾಹಿತಿ ಕೇಳಿದಾಗ, ಸೊ ಇಲ್ಲ ಅದ್ರ ಬಗ್ಗೆ ನಾವು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಅಪ್ಡೇಟ್ ಆಗಲಿಲ್ಲ. ನಾನು ಕಾದೆ. ಈಗ 9 ಗಂಟೆ ಇದೆ, ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ನೀವು ನಾಳೆಗೆ ಕೌನ್ಸ್ಲಿಂಗ್ ಹೋಗ್ತಾ ಇದ್ದೀರಿ. ಬಟ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಪ್ಡೇಟ್ ಮಾಡುವಂಥ ಚಾನ್ಸಸ್ ಇರಲಿಲ್ಲ. ಬಟ್ ಅಲ್ಲೇ ಡಿಸ್ಪ್ಲೇ ಕಾಣಿಸ್ತಾ ಇದೆ ನಿಮಗೆ. ಅಂದರೆ ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವ ಜಿಲ್ಲೆಗಳನ್ನ ಹೇಳಬೇಕಾಗುತ್ತೆ. ಉದಾಹರಣೆಗೆ ನೀವು ಧಾರವಾಡ ಜಿಲ್ಲೆ ಅಂತ ಹೇಳಿದಾಗ ಅವರು ಎಲ್ಲೆಲ್ಲಿ ಖಾಲಿ ಇದ್ದಾವೆ, ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಎಲ್ಲೆಲ್ಲಿ ಖಾಲಿ ಇದ್ದಾವೆ ಅನ್ನೋದನ್ನು ಮಾಹಿತಿಯನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ಜೊತೆಗೆ ಕೋರ್ಸ್ಗಳನ್ನು ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ನೀವು ಅಲ್ಲಿ ನಿಮಗೆ ಇವು ಏನು ಗ್ಯಾರಂಟಿ ಇದಾವೆ ಅವುಗಳನ್ನು ಏನು ನೋಟ್ ಮಾಡಿಕೊಂಡು ಹೋಗಿ ಕೇಳಿ. ಆ ಆಪ್ಷನ್ಗಳನ್ನು ಇಟ್ಕೊಂಡು ಹೋಗಿ ನೀವು ಡೈರೆಕ್ಟಾಗಿ ನೀವೇ ಕೇಳಿ. ಅಂದರೆ ಬೆಟ್ರ್ ಆಗುತ್ತೆ. ನಿಮ್ಮ ಜಿಲ್ಲೆಗಳಲ್ಲಿ ನೀವು ಸೀಟ್ಗಳನ್ನು ತೊಗೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇವತ್ತಂತೂ ಫಸ್ಟ್ ಡೇ ಕಂಪ್ಲೀಟ್ ಆಯಿತು. ನಾಳೆಗೆ 2ನೇ ದಿನ ಇದೆ. ಟೋಟಲ್ 3 ದಿನಗಳ ಕಾಲ ಏನು ಮಾಡ್ತಾರೆ ಅಂತಂದರೆ ಥರ್ಡ್ ರೌಂಡ್ ಮಾಡ್ತಾರೆ. ಈ 3 ದಿನಗಳಲ್ಲಿ ನಿಮ್ಗೆ ಏನಾದರೂ ಸೀಟ್ ಅಂದರೆ ನಿಮ್ಗೆ ಇಷ್ಟ ಆಗಲಿಲ್ಲಪ್ಪ ಅಂತಂದರೆ ನೀವು 29ನೇ ತಾರೀಕಿಗೆ ಮತ್ತೊಮ್ಮೆ ಹೋಗ್ಬೋದು. ಅಲ್ಲಿ ನಿಮಗೆ ಯಾವುದೇ ಥರಂಥ ಕಾಸ್ಟ್ ಬೇಸ್ ಮೇಲೆ ಕೊಡೋಂಗಿಲ್ಲ. ಜಸ್ಟ್ ನಿಮ್ಗೆ ರ್ಯಾಂಕ್ ಬೇಸ್ ಮೇಲೆ ಈ 3 ದಿನಗಳಲ್ಲಿ ಉಳಿದಿರುವಂಥ ಸೀಟ್ಗಳನ್ನು ಆ ಒಂದು 29ನೇ ತಾರೀಕಿಗೆ ನಿಮಗೆ ಸೀಟ್ಗಳನ್ನು ಕೊಡ್ತಾರೆ. ಬಟ್ ನಾಳೆಗೆ ಹೋಗುತ್ತಿರುವಂಥ ವಿದ್ಯಾರ್ಥಿಗಳೇ ಟ್ರೈ ಮಾಡಿರಿ. ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಸೀಟ್ಗಳು ಬ್ಯಾಲೆನ್ಸ್ ಇದ್ದಾವೆ. ಸುಮ್ಮನೆ ನೀವು ಏನಪ್ಪ ಅಂದರೆ ಸುಮ್ಮನೆ ಇರೋಕ್ಕೆ ಹೋಗ್ಬೇಡ್ರಿ. ಒಂದು ಸಲ ಟ್ರೈ ಮಾಡಿ. ಇದು ಕೊನೆ ಸುತ್ತಿರುತ್ತೆ. ನಾಳೆಗೆ ಹೋಗಿ ಬನ್ನಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಯಾಕಂತಂದರೆ ನೋಡಿ, ಬೋರ್ಡ್ನವ್ರು ಯಾವುದೇ ಥರ ಅಪ್ಡೇಟ್ ಮಾಡ್ತಾ ಇಲ್ಲ. ಬಟ್ ಅಟ್ಲೀಸ್ಟ್ ನೀವಾರು ಹೋಗಿ ಅಲ್ಲಿ ಇರುವಂಥ ಮಾಹಿತಿಯನ್ನು ಹೇಳಿದರೆ ನಾಡ್ದು ಹೋಗುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ.